ನಮ್ಮ ಆಂಟಿ ಊರಲ್ಲಿ ಫಿಶ್ ಮಾರಲಿಕ್ಕೆ ಅಂತ ಬಂದಿದ್ರು. ನಮ್ಮ ಆಂಟಿ ಕೂಡ 2.5 ಕೆಜಿ ಫಿಶ್‌ನ ತೊಗೊಂಡಿದ್ದಾರೆ. ಸ್ವಲ್ಪ ಕಬಾಬ್‌ಗೆ ಮತ್ತು ಸ್ವಲ್ಪ ಸಾಂಬಾರಿಗೆ ಅಂತ ಎಲ್ಲ ನೀಟಾಗಿ ಫಿಶ್‌ನ ಕ್ಲೀನ್ ಮಾಡ್ತಾ ಇದ್ದಾರೆ. ರಾಗಿ ಹಿಟ್ಟು, ಹುಣಸೆಹಣ್ಣು, ಅರಿಶಿನ ಪುಡಿನ ಹಾಕಿ ಫಿಶ್‌ನ ನೀಟಾಗಿ ಕ್ಲೀನ್ ಮಾಡಿದ್ರೆ ಸ್ಮೆಲ್ ಅಷ್ಟು ಬರಲ್ಲ. ಯಾರು ಫಿಶ್‌ನ ತಿನ್ನೋಕ್ಕೆ ಇಷ್ಟಪಡಲ್ಲ, ಈ ರೀತಿ ಕ್ಲೀನ್ ಮಾಡಿ ಕೊಟ್ಟರೆ ಅವ್ರಿಗೂ ಕೂಡ ಸ್ಮೆಲ್ ಬರಲ್ಲ ಅಲ್ವಾ? ಹಾಗಾಗಿ ಫಿಶ್‌ನ ಇಷ್ಟಪಟ್ಟು ತಿಂತಾರೆ. ಎಲ್ಲ ನೀಟಾಗಿ ಕಬಾಬ್‌ಗೆ ಸ್ವಲ್ಪ ಮತ್ತು ಸಾಂಬಾರಿಗೆ ಸ್ವಲ್ಪ ಅಂತ ಕಟ್ ಮಾಡಿದ್ದಾರೆ. ಈ ರೀತಿ ಒಂದ್ಸಲ ನೀವು ಫಿಶ್ ಸಾಂಬಾರನ್ನ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. 2 ಕೆ ಜಿ ಅಲ್ಲ, 3 ಕೆ ಜಿ ಅಲ್ಲ, 5 ಕೆ ಜಿ ಫಿಶ್ ತಗೊಂಡು ಸಾಂಬಾರು ಮಾಡಿದರೂ ಕೂಡ ಸ್ವಲ್ಪನೂ ಬಿಡದೆ ಮನೆಯಲ್ಲಿ ಖಾಲಿ ಮಾಡಿಬಿಡ್ತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಫಿಶ್ ಸಾಂಬಾರು. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ ಒತ್ತಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. 1 ಕೆ ಜಿಯಷ್ಟು ಫಿಶ್ನ ನಾನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ನಾನು ಇದಕ್ಕೆ ಅರಿಶಿಣನ ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನಷ್ಟು ನಾನು ಪುಡಿ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪು ಹಾಕೋಕೆ ಹೋಗಬೇಡಿ, ಪುಡಿ ಉಪ್ಪನ್ನೇ ಹಾಕ್ಕೊಳ್ಳಿ. ಮತ್ತು 1 ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ನೀಟಾಗಿ ಫಿಶ್ಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಕೈಯಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಫಿಶಲ್ಲಿ ಮುಳ್ಳಿರೋದ್ರಿಂದ ಚುಚ್ಚಿಬಿಡುತ್ತೆ. ಹಾಗಾಗಿ ಈ ರೀತಿ ಮಾಡಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ಇವಾಗ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಇದನ್ನು ನಾನು ಅರ್ಧ ಗಂಟೆ ಹಾಗೆ ಎತ್ತಿಟ್ಕೊಳ್ತೀನಿ. ನಾನಿಲ್ಲಿ ಒಂದು ದಪ್ಪ ಸೈಜು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ತಗೊಂಡು ಅರ್ಧ ಗ್ಲಾಸ್ ನೀರನ್ನ ಹಾಕಿ ಸ್ವಲ್ಪ ಹೊತ್ತು ನೆನೆಲಿಕ್ಕೆ ಅಂತ ಇಡ್ತೀನಿ. 10 ನಿಮಿಷ ಇಡಿ ಸಾಕು. ಒಂದು ಮಿಕ್ಸಿ ಜಾರ್ಗೆ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿನೇ ಹಾಕ್ಕೊಳ್ಳಿ. ಮತ್ತು ನಾನಿಲ್ಲಿ 2 ದಪ್ಪ ಸೈಜ್ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 2 ಮೀಡಿಯಮ್ ಸೈಜು ಟೊಮೊಟೊ ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಬೌಲಷ್ಟು ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಕಾಳುಮೆಣಸು, 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗನ ಹಾಕ್ಕೊಳ್ತಾ ಇದ್ದೀನಿ. 3 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಡಿ. ಚಕ್ಕೆ, ಶುಂಠಿ, ಲವಂಗ ಹಾಕಿರ್ತೀರ ಅಲ್ವಾ, ಹಾಗಾಗಿ ಅದು ಕೂಡ ಖಾರ ಇರುತ್ತೆ. ಅರ್ಧ ಬೌಲಷ್ಟು ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣನ್ನು ನೆನೆಲಿಕ್ಕೆ ಅಂತ ಇಟ್ಟಿದ್ದೆ, ಅದನ್ನೆಲ್ಲ ಹಾಕ್ಕೊಂಡು ನಾನಿವಾಗ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಖಾರ ರುಬ್ಬಬೇಕಾದ್ರೆ ನೀವು ತರಿ ರುಬ್ಬಿಡಿ, ಸಾಂಬಾರು ಟೇಸ್ಟ್ ಇರಲ್ಲ. ಫುಲ್ಲು ಖಾರನ ನುಣ್ಣಗೆ ರುಬ್ಕೋಬೇಕು. ಒಂದು ಕಡಾಯಿನ ಇಟ್ಟಿದ್ದೀನಿ. ಕಡಾಯಿ ಸ್ವಲ್ಪ ಬಿಸಿ ಆದಮೇಲೆ 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತೀನಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು, ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತೀನಿ. ಮತ್ತು ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಕಲರ್ ಚೇಂಜ್ ಆದರೆ ಅದ್ರ ಹಸಿ ಸ್ಮೆಲ್ ಕೂಡ ಕಡಿಮೆ ಆಗುತ್ತೆ. ಇವಾಗ ನಾನು ಇದಕ್ಕೆ ರುಬ್ಬಿರೋ ಖಾರನ ಸೇರಿಸ್ಕೊಳ್ತಾ ಇದ್ದೀನಿ. ಖಾರನ ಸೇರಿಸ್ಕೊಂಡು ಬೇಗನೆ ನೀವು ತಿರುಗಿಸ್ಕೊಂಡ್ಬಿಡ್ಬೇಕು. ತಳ ಹಿಡಿದ್ರೆ ಅಷ್ಟು ಸಾಂಬಾರು ಟೇಸ್ಟಿಯಾಗಿರಲ್ಲ. ಇವಾಗ ನಾನು ನೀಟಾಗಿ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸಿ ಜಾರಲ್ಲಿ ಸ್ವಲ್ಪ ಖಾರ ಹಾಗೆ ಉಳಿದ್ಬಿಡುತ್ತೆ, ಅದಕ್ಕೆ ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಅದನ್ನು ಕೂಡ ನಾನು ಸೇರಿಸ್ಕೊಳ್ತೀನಿ. ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 5 ನಿಮಿಷ ನಾನು ಇದನ್ನು ಕುದಿ ಬರಲಿಕ್ಕೆ ಅಂತ ಬಿಡ್ತೀನಿ. ನೋಡ್ಬೋದು ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಇದಕ್ಕೆ ನಾನು 1.5 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ಉಪ್ಪನ್ನ ಹಾಕ್ಕೋಬೇಕು. ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು 4 ಗ್ಲಾಸಷ್ಟು ನಾನು ನೀರನ್ನ ಹಾಕ್ಕೊಳ್ತೀನಿ. ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ನೋಡಿ ನೀರನ್ನ ಹಾಕ್ಕೊಳ್ಳಿ. ನಮ್ಮನೇಲಿ ಫಿಶ್ ಸಾಂಬಾರು ಅಂತ ಅಂದರೆ ಮುದ್ದೆನೇ ತುಂಬ ಇಷ್ಟಪಡೋದು. ಹಾಗಾಗಿ ನಾನು ಮುದ್ದೆಗೆ ಯಾವ ರೀತಿ ಬೇಕೋ ಆ ರೀತಿ ಸಾಂಬಾರನ್ನ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದನ್ನು ಕುದಿ ಬರಲಿಕ್ಕೆ ಅಂತ ಬಿಡ್ತೀನಿ. 10 ನಿಮಿಷ ನಾನು ಕುದಿ ಬರಲಿಕ್ಕೆ ಬಿಡ್ತೀನಿ. ಫಿಶ್ ಸಾಂಬಾರು ಯಾವಾಗ ಮಾಡಬೇಕಾದ್ರೂ ಅಷ್ಟೇ ತುಂಬ ಚೆನ್ನಾಗಿ ಸಾಂಬಾರು ಫಸ್ಟೇ ಕುದ್ದಿರಬೇಕು, ಆಮೇಲೆ ನಾವು ಫಿಶ್ ಹಾಕ್ಕೊಳ್ಳೋದಲ್ವ. ಹಾಗಾಗಿ ಕುದೀತಿರೋ ಸಾಂಬಾರು ಒಳಗಡೆ ನಾನು ಒಂದೊಂದೇ ಫಿಶ್ನ ಹಾಕ್ಕೊಳ್ತೀನಿ. ಸ್ವಲ್ಪ ದೂರ ಹಾಕ್ಕೊಳ್ಳಿ, ಒಂದ್ರ ಮೇಲೆ ಒಂದು ಫಿಶ್ನ ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಫಿಶ್ ಸಾಂಬಾರನ್ನ ಮಾಡ್ಕೋಬೇಕಾದ್ರೆ ಅಗಲ ಪಾತ್ರೆನೇ ಇಟ್ಕೋಬೇಕು. ಯಾಕೆ ಅಂದರೆ ಚಿಕನ್ ಥರ ನಾವು ತುಂಬ ಟೈಮು ಬೇಯಿಸೋದಲ್ಲ ಅಲ್ವಾ ಫಿಶ್ನ. ಹಾಗಾಗಿ ಇವಾಗ ಫಿಶ್ನ ಎಲ್ಲನೂ ಕೂಡ ನಾನು ಹಾಕ್ಕೊಂಡಿದ್ದಾಗಿದೆ. ಫಿಶ್ ಎಲ್ಲ ಮುಳುಗೋ ಅಷ್ಟು ನಾವು ಸಾಂಬಾರನ್ನ ರೆಡಿ ಮಾಡ್ಕೊಂಡಿರಬೇಕು. ಈ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಫಿಶನ್ನು ನಿಧಾನವಾಗಿ ತಿರುಗಿಸ್ಕೋಬೇಕು.
ಈ ರೀತಿ ತಿರುಗಿಸ್ಕೊಂಡಿದ್ದು ಆಗಿದೆ. ನಾನಿವಾಗ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಳ್ತೀನಿ. ಜಾಸ್ತಿ ನಾವು ಚಿಕನ್ ಥರ ಬೇಯಿಸೋ ಹಾಗಿಲ್ಲ, ಒಂದು ಕುದಿ ಬರಬೇಕು ಅಷ್ಟೇ. ಆ ಬಿಸಿಗೆ ಫಿಶ್ಶು ಬೆಂದೋಗ್ಬಿಡುತ್ತೆ. ನೋಡ್ಬೋದು ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ನಾನು ಮುದ್ದೆ ಮಾಡಿ ಕೊಡ್ತಾ ಇದ್ದೀನಿ. ಮುದ್ದೆ ಜೊತೆ ಫಿಶ್ ಸಾಂಬಾರು ಹಾಕ್ಕೊಂಡು ತಿಂತಾ ಇದ್ದರೆ ಡಬಲ್ ಟೇಸ್ಟ್ ಅಂತಲೇ ಹೇಳ್ಬೋದು. ಈ ರೆಸಿಪಿನ ಒಂದ್ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.